ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನಿಮಗೆ ಪ್ರತಿದಿನ ಯಾವ ರೀತಿಯಾಗಿ ಹೊಸ್ತಿಲ ಪೂಜೆಯನ್ನು ಮಾಡಬೇಕು, ಹಬ್ಬ ಹರಿದಿನಗಳಲ್ಲಿ ಪೂಜೆ ವಿಧಾನ ಬೇರೆ ಆಗಿರುತ್ತೆ, ಆದರೆ ಪ್ರತಿದಿನದಂದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಮಸ್ಕಾರ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹೊಸದಾಗಿ ನೋಡ್ತಾ ಇರೋರು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಬೆಳಗ್ಗೆ ಎದ್ದ ನಂತರ ಅಂದರೆ ಹಾಸಿಗೆಯಿಂದ ಎದ್ದ ತಕ್ಷಣವೇ ಫಸ್ಟು ಫ್ರೆಶ್ ಅಪ್ ಆಗಿಬಿಡಿ, ಕೈಕಾಲು ಮುಖ ನೀಟಾಗಿ ತೊಳ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿ ಬಂದುಬಿಟ್ಟು ಪೊರ್ಕೆಗೆ ಕೈಯಾಕೆ ಕಸ ಗುಡಿಸೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಅದು ಸಹ ದೈವಿಕ ರೂಪದಲ್ಲಿ ನಾವು ಕಾಣ್ತೀವಿ, ನಮಸ್ಕಾರ ಮಾಡಿಬಿಟ್ಟು ತೊಗೋಬೇಕು ಅದನ್ನು. ಸೊ ಹಾಗಾಗಿ ಫಸ್ಟು ನೀವು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆದಮೇಲೆ ನೀವು ಒಳಗಡೆಯಿಂದ ದೇವ್ರ ಮನೆಗೆ ಹೋಗ್ಬಿಟ್ಟು ಒಂದು ವಿಭೂತಿನೋ, ಕೆಲವ್ರಿಗೆ ದೇವ್ರ ಮನೆಗೆ ಹೋಗೋ ರೂಢಿ ಇರಲ್ಲ, ಸೊ ಆಗಿದ್ದರೆ ಹೊರಗಡೆನೇ ನೀವು ಕುಂಕುಮ ಇಟ್ಕೊಳಕ್ಕೆ ಡೈಲಿ ಹಚ್ಕೊಳ್ಳೋಕ್ಕೆ ಒಂದು ಸಿಂಧೂರನ ಇಟ್ಕೊಂಡ್ಬಿಟ್ಟು ಅದಾದ ನಂತರ ಪೊರ್ಕೆನ ತೊಗೊಂಡ್ಬಿಟ್ಟು ಮನೆಯ ಒಳಗಿಂದ ಕಸ ನೋಡಿಕೊಂಡು ಹೊರಗಡೆ ಕಸ ಅಂಗಳದೆಲ್ಲ ಸಾರಿಸ್ಬಿಡಿ. ಅದಾದ ನಂತರ ಒಂದು ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಹೊಸ್ತಿಲ್ ಮೇಲೆ ಏನು ರಂಗೋಲಿ ಹಾಕಿರ್ತೀರಲ್ಲ ಆ ರಂಗೋಲಿಯನ್ನು ನೀಟಾಗಿ ಬಟ್ಟೆಯಿಂದ ಹೊರಗಡೆ ತೊಗೊಳ್ಳಿ. ಅದನ್ನು ಕಸದ ಜೊತೆ ಮಿಕ್ಸ್ ಮಾಡಿಬಿಡಿ. ಅದನ್ನು ಹೋಗ್ಬಿಟ್ಟು ಗಿಡದ ಬುಡಕ್ಕೆ ಹಾಕಿ ಅದಾದಮೇಲೆ ಹಸಿ ಬಟ್ಟೆ ಮಾಡಿಕೊಂಡು ನೀಟಾಗಿ ಎಲ್ಲೂ ಒಂದು ಸ್ವಲ್ಪನೂ ಬಿಡ್ಲಿಲ್ದಂಗೆ, ಕಸ ಇಲ್ದಂಗೆ ಹೊಸ್ತಿಲನ್ನು ನೀಟಾಗಿ ಒರೆಸ್ಕೋಬೇಕು. ಯಾವತ್ತೂ ಸ್ವಲ್ಪ ಹಿಂಗೆ ಕೈಯಲ್ಲಿ ಅಂದ್ಬಿಟ್ಟು ಅದು ರಾಡಿ ಹಾಗೆ ಇರುತ್ತೆ, ಅದ್ರ ಮೇಲೆ ಏನೂ ಹಾಕ್ಕೊಂಡೋಗಿ ಮಾಡಬಾರ್ದು. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒಂದು ಕಡೆಯಿಂದ ಹೊಸ್ತಿಲನ್ನು ಒರೆಸ್ಕೋಬೇಕು. ಆ ರೀತಿ ಮಾತ್ರ ಲಕ್ಷ್ಮಿಯಲ್ಲಿ ವಾಸಸ್ಥಳ ಅಂತ ಇರುತ್ತೆ. ಇನ್ನೊಂದು ಏನು ಹೇಳಬೇಕು ಅಂದರೆ, ಬಾಗಿಲನ್ನು ನಾವು ತೊಗೊಂಡಾಗ ಬಾಗಿಲಿನ ಬಲಭಾಗ ಅಂದರೆ ನಾವು ಬಾಗಿಲಿಗೆ ಆಪೋಸಿಟಾಗಿ ಕುಂತಿರ್ತೀವಿ, ನಮಗೆ ಎಡಭಾಗ ಆಗಿರುತ್ತೆ. ಬಾಗಿಲಿನ ಬಲಭಾಗದಲ್ಲಿ ಶ್ರೀದೇವಿ, ಬಾಗಿಲ ಎಡಭಾಗದಲ್ಲಿ ಭೂದೇವಿ, ಬಾಗಿಲ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರ ವಾಸ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶಿವ ಪಾರ್ವತಿನೂ ಸಹ ಅಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಹೊಸ್ತಿಲ ಪೂಜೆ ಅಂತಕ್ಕಂಥದ್ದು ಒಂದು ಮನೆಗೆ ಹೊಸ್ತಿಲ ಪೂಜೆ ಬಹಳ ಮುಖ್ಯವಾಗಿರುತ್ತೆ. ಅದನ್ನು ತುಂಬ ಆಡಂಬರ ಅಲ್ಲದೆ ಇದ್ರೂ ನೇಮ ನಿತ್ಯದಿಂದ ನೀಟಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಪೂಜೆನ ಮಾಡ್ತಕ್ಕಂಥದ್ದು, ಅದಕ್ಕೆ ಶ್ರದ್ಧೆಯನ್ನು ಇಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಬಟ್ಟೆಯಿಂದ ಎಲ್ಲ ಒರೆಸಿದ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಒಂದು ಚೂರು ಅಕ್ಕಿ ಇಟ್ಟು ಮಿಕ್ಸ್ ಮಾಡಿಬಿಟ್ಟು, ಇಲ್ಲಾಂದರೆ ಒಂದು ಬಟ್ಲಲ್ಲಿ ಯಾವಾಗಲೂ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಚ್ಚಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು, ಅಂದರೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟು ಬಿಸಿಲಿಗೆ ಒಣಗಿಸಿರ್ಬೇಕು ಆ ಬಟ್ಲನ್ನು. ಸೊ ಅದಕ್ಕೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಇಡೀ ಒಂದು ಹೊಸ್ತಿಲಿಗೆ ಹಚ್ಚಿ ನೀಟಾಗಿ ಒರೆಸ್ಬೇಕು. ಅದಾದ ನಂತರ ನಿಮಗೆ ಇಷ್ಟವಾದ ರಂಗೋಲಿಯನ್ನು ಬಾಗಿಲ ಮೇಲೆ ಬಿಡ್ಬೋದು. ಬಾಗಿಲ ಮೇಲೂ ಕೆಲವರು ಬಿಡ್ತಾರೆ, ಬಾಗಿಲು ಕೆಳಗೂ ಸಹ ಬಿಡ್ತಾರೆ, ಯಾವುದು ತಪ್ಪಲ್ಲ, ಬಿಡಿ. ಆದರೆ ಬಾಗಿಲ ಮೇಲೆ 12 ಎಳೆಗಳು ಒಂದು ಕಡೆ, ಇನ್ನೊಂದು 12 ಎಳೆಗಳು, ಒಟ್ಟು 24 ಎಳೆಗಳು ಬರೋ ರೀತಿಯಲ್ಲಿ ನೀವು ರಂಗೋಲಿಯನ್ನು ಬಿಡ್ತಕ್ಕಂಥದ್ದು. ಹಾಗೆ ರಂಗೋಲಿಯನ್ನು ಇಂಟು ಅಂತೇಳಿ ಕೆಲವರು ರಂಗೋಲಿಯನ್ನು ಬಾಗಿಲ ಮೇಲೆ ಬಿಡ್ತಾರೆ. ಆ ರೀತಿ ಎಂದೂ ಮಾಡಬೇಡಿ, ಯಾಕಂದರೆ ಆ ರೀತಿ ಮಾಡಿದಾಗ ಲಕ್ಷ್ಮಿ ಒಳಗಡೆ ನಿಲ್ಲೋದಿಲ್ಲ. ದರಿದ್ರ ಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ ಅಂತ ನಾವು ಕರೆಯೋದಿಲ್ಲ, ಜ್ಯೇಷ್ಠ ಲಕ್ಷ್ಮಿ ಅಂತೇಳಿ ಕರಿತೀವಿ. ಕೆಲವರಿಗೆ ಗೊತ್ತಿರಲ್ಲ ಅಂತ ಹೇಳಿದೆ. ಸೊ ಇಬ್ರು ಭಾಗ್ಯಲಕ್ಷ್ಮಿ ಮತ್ತು ಆ ಜ್ಯೇಷ್ಠ ಲಕ್ಷ್ಮಿ ಇಬ್ರು ಬಾಗಿಲ ಹತ್ರ ನಿಂತಿರ್ತಾರಂತೆ. ಭಾಗ್ಯಲಕ್ಷ್ಮಿ ಒಂದ್ಸಲ ಹೊರಗೆ ಒಂದ್ಸಲ ಒಳಗೆ ನೋಡ್ತಾಳಂತೆ, ಒಳಗೋಗ್ಲಾ ಹೊರಗೋಗ್ಲಾ ಅಂತ ಹೇಳ್ಬಿಟ್ಟು. ಆದರೆ ಜ್ಯೇಷ್ಠ ಲಕ್ಷ್ಮಿ ಮಾತ್ರ ಒಳಗೇ ನೋಡ್ತಾ ಇರ್ತಾಳಂತೆ. ಯಾವಾಗ ತಪ್ಪು ನಡೀತಾವೋ, ಯಾವಾಗ ಏನು ಆಗುತ್ತೋ ಒಳಗೆ ಹೋಗ್ಲಿಕ್ಕೆ ಕಾಯ್ತಾ ಇರ್ತಾಳಂತೆ. ಎಲ್ಲೂ ನೋಡದೆ ಬರೀ ಒಳಗೆ ದಿಟ್ಟಿಸಿ ನೋಡ್ತಾ ಇರ್ತಾಳಂತೆ. ಹಾಗಾಗಿ ನಾವು ಮನೆ ಒಳಗಡೆ ಯಾವುದೇ ರೀತಿಯ ತಪ್ಪು ಅಪಚಾರಗಳು ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಅವಳು ಏನು ಮಾಡ್ತಾಳೆ, ಹೋಗಿ ಯಾವಾಗ ಯಾರಿಗೆ ಜಗಳ ಹಚ್ಚೋಣ, ಯಾವಾಗ ಯಾರಿಗೆ ಏನು ತೊಂದರೆ ಕೊಡೋಣ ಅಂತಲೇ ನೋಡ್ತಾ ಇರ್ತಾಳೆ. ಹಾಗಾಗಿ ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕಾಟಾಚಾರಕ್ಕೆ ಅಂತೇಳಿ ಮಾಡಬೇಡಿ, ಶ್ರದ್ಧೆಯಿಂದ ನೀಟಾಗಿ ಮಾಡಿ. ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ, ಸಿಂಪಲ್ಲಾಗೆ ಅದು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡು ಆ ರೀತಿ ಭಕ್ತಿಯಿಂದ ಮಾಡಿ. ಇಲ್ಲ ನೀವು ಕಸನೆಲ್ಲ ಗುಡಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೇ ಮಾಡ್ತೀನಿ ಅಂದರೆ ಅದು ಒಳ್ಳೆಯದು, ನಿಮಗೆ ಟೈಮ್ ಇದೆ ಅಂದರೆ ಮಾಡಿ. ಇಲ್ಲ ಅಂದರೆ ನೀವಿಷ್ಟು ರಂಗೋಲಿಯನ್ನು ಹಾಕಿಬಿಟ್ಟು ಅದಾದಮೇಲೆ ಹೋಗಿ ಸ್ನಾನ ಆದಮೇಲೆ ಬಾಗಿಲಿಗೆ ಅಕ್ಷತೆ ಇಟ್ಬಿಟ್ಟು, ಹೂವನ್ನು ಇಟ್ಬಿಟ್ಟು, ಗಂಧ ಕುಂಕುಮ ಏನು ಇದನ್ನು ಮಾಡ್ತೀವೋ ನಾವು ಪೂಜೆನ, ಧೂಪವನ್ನು, ಅದೆಲ್ಲ ಮಾಡ್ತಕ್ಕಂಥದ್ದು. ಇಲ್ಲಿ ಲಕ್ಷ್ಮಿ ಮಧ್ಯದಲ್ಲಿ, ಬಾಗಿಲ ಮಧ್ಯದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರ ವಾಸಸ್ಥಾನ ಇರುತ್ತೆ. ಹಾಗಾಗಿ ಅಲ್ಲಿ 1-2 ಅಕ್ಷತೆಯನ್ನು ಇಟ್ಟರೆ ಒಳ್ಳೆಯದು. ಪ್ರತಿನಿತ್ಯ ಹೂವು ಇಡಲೇಬೇಕು ಅಂತ ಏನಿಲ್ಲ, ಇದ್ದರೆ ಇಡಿ, ಇಲ್ಲದೆ ಇದ್ದರೆ ಇಲ್ಲ. ರಂಗೋಲಿ, ಕುಂಕುಮ ಮತ್ತು ಅಕ್ಷತೆಯನ್ನು ಇಟ್ಟರೆ ಸಾಕು. ಹಬ್ಬ ಹರಿದಿನಗಳಲ್ಲಿ ನೀವು ಹೂವನ್ನು ಇಟ್ಬಿಟ್ಟು ನಿಮ್ಗೆ ಯಾವ ರೀತಿ ಬರುತ್ತೆ, ಯಾಕಂದರೆ ಕೆಲವರಿಗೆ ಪ್ರತಿದಿನ ಹೂ ಸಿಗ್ತಾ ಇರಲ್ಲ, ನೀವಿಷ್ಟು ಮಾಡಿದರೆ ಆಯಿತು. ಅಕ್ಷತೆಯನ್ನು ಅಲ್ಲಿ ಹಾಕಿ ಲಕ್ಷ್ಮೀನಾರಾಯಣರ ವಾಸಸ್ಥಾನ ಏನು ಮಧ್ಯೆ ಇರುತ್ತೋ ಅಲ್ಲಿ ಅಕ್ಷತೆಯನ್ನು ಇಟ್ಟರೂ ಸಹ ಅದು ದೇವರಿಗೆ ತೃಪ್ತಿನೇ, ಅಲ್ಲಿ ಲಕ್ಷ್ಮಿಗೆ ಖುಷಿಯನ್ನು ಪಡ್ತಾಳೆ. ಬಾಗಿಲ ವಿಚಾರಕ್ಕೆ ಬಂದಾಗ ಬಾಗಿಲ ಮೇಲೆ ಕೆಲವರು ಕುತ್ಕೊಂಡು ನಿಂತ್ಕೊಳ್ಳೋ ಅಭ್ಯಾಸ, ಅಥವಾ ಬಾಗಿಲನ್ನು ತುಳ್ಕೊಂಡು ಓಡಾಡೋ ಅಭ್ಯಾಸ, ಅಥವಾ ಬಾಗಿಲ ಮೇಲೆ ಕುತ್ಕೊಂಡು ತಲೆ ಬಾಚ್ಕೊಳ್ತಕ್ಕಂಥ ಅಭ್ಯಾಸ, ಇದೆಲ್ಲ ಇರುತ್ತೆ. ಇದು ತುಂಬಾ ಮಹಾ ತಪ್ಪು. ಯಾಕಂದರೆ ಅಲ್ಲಿ ಹೇಳಿದೆ ನಾನು ಆವಾಗಲೇ, ಯಾವುದಾದ್ರೂ ಒಂದು ತಪ್ಪು ಆಗಲಿ ಅಂತೇಳಿ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ಕಾಯ್ತಾ ಇರ್ತಾಳೆ. ಹಾಗಾಗಿ ಅದು ಯಾವುದೋ ಕೆಲಸ ಮಾಡಬಾರ್ದು. ಮಕ್ಕಳಿಗೆ ಚಿಕ್ಕವರಿಂದಾನೇ ಹೇಳ್ಕೊಳ್ತಾ ಬರಬೇಕು, ಇದು ಬಾಗಿಲನ್ನು ತುಳಿಬಾರ್ದು. ಮಿಸ್ ಆಗಿ ಬಾಗಿಲು ಏನಾದರೂ ಕಾಲಿಗೆ ಬಡಿತು ಅಂದರೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡಿಬಿಟ್ಟು ಅದಾದಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು
ನಾವು ಮುಂಚೆಯಿಂದನೇ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಳ್ತಾ ಬಂದರೆ ಮಕ್ಕಳು ಸಹ ರೂಢಿ ಮಾಡ್ಕೋತಾರೆ. ಹಾಗೆ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ, ಬಾಗಿಲಿಂದ ಆಚೆ ಒಬ್ರು ನಿಂತ್ಕೊಂಡು ಈಚೆ ಒಬ್ರು ನಿಂತ್ಕೊಂಡು ಏನಾದರೂ ಕೊಡು ತಗೊಳ್ಳೋ ವ್ಯವಹಾರ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಬಾರ್ದು. ಇಲ್ಲ, ನೀವು ಬಾಗಿಲಿಂದ ಆಚೆ ಹೋಗ್ಬಿಟ್ಟು ಕೊಡಬೇಕು. ಒಂದು ವಸ್ತುಗಳನ್ನು, ದುಡ್ಡು, ಮತ್ತೊಂದು ಏನೋ ಕೊಡ್ತಾ ಇರ್ತಾರೆ, ನೀವು ಬಾಗಿಲಿಂದ ಆಚೆ ಹೋಗಿ ಕೊಡಿ. ಇಲ್ಲಾಂದ್ರೆ ಆಚೆ ಇರೋರ್ನೇ ಬಾಗಿಲಿಂದ ಒಳಗಡೆ ಕರೆದ್ಬಿಟ್ಟು ಕೊಡಿ. ಆ ರೀತಿ ಯಾವೊಂದೂ ಆಚೆ ಈಚೆ ನಿಂತ್ಕೊಂಡು ಕೊಡೋದು ತಗೊಳ್ಳೋದು ಮಾಡಬಾರ್ದು. ಏನೇ ವಸ್ತು ಆಗಿರಲಿ ಬಾಗಿಲಿಂದ ಆಚೆ ಹೋಗಿ ಕೊಡಬೇಕು, ಇಲ್ಲ ಬಾಗಿಲಿಂದ ಈಚೆ ಬಂದು ಕೊಡಬೇಕು. ಮನೆಯಲ್ಲಿ ಇರ್ತಕ್ಕಂಥ ಯಾರೂ ಸಹ ಆ ಬಾಗಿಲನ್ನ ವಸ್ತುಲನ್ನ ತುಳಿಬಾರ್ದು. ಅಂದರೆ ಹೊರಗಿನವ್ರು ಬಂದರೆ ತುಳಿಬೋದಾ ಅಂದರೆ, ಈಗ ಹೊರಗಿನವರು ಅವರು ಅತಿಥಿಗಳಾಗಿರ್ತಾರೆ, ಅವ್ರಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಅಂಥವ್ರು ಮಿಸ್ ಆಗಿ ತುಳಿದಾಗ್ಲೂ ಸಹ ಅದೇನು ದೋಷ ಆಗಲ್ಲ. ಆದರೆ ಅಲ್ಲಿ ಇರ್ತಕ್ಕಂಥವ್ರು ಮಾತ್ರ ಯಾವುದೇ ಕಾರಣಕ್ಕೂ ಆ ಥರ ತುಳಿಬಾರ್ದು. ಈಗ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ, ಬಾಗಿಲು ಬರ್ತಾ ಇರ್ತೀವಿ, ಬಾಗಿಲು ದಾಟ್ತಾ ಇರ್ತೀವಿ, ಅಕ್ಸಿ ಬರುತ್ತೆ, ಅಂದರೆ ಸೀನ್ತೀವಲ್ವ, ಆ ರೀತಿ ಬರುತ್ತೆ. ಆ ಟೈಮಲ್ಲಿ ಅಲ್ಲೇ ನಿಲ್ಲಬೇಕು. ಮನೇಲಿ ಇದ್ದವ್ರಿಗೆ ಯಾರಿಗಾರಿಗೂ ದೊಡ್ಡವರು ಒಂದು ಸ್ವಲ್ಪ ನೀರು ತಗೊಂಬಾರಮ್ಮ ಅಂತ ಹೇಳ್ಬಿಟ್ಟು ಆ ಹೊಸ್ತಿಲಿಗೆ ನೀರನ್ನು ಹಾಕಿ ಒಂದು ಚೂರು ಗಂಧವನ್ನು ಬೆಳೆದ್ಬಿಟ್ಟು, ಗಂಧದ ಕಡ್ಡಿ ಬೆಳಗ್ಬಿಟ್ಟು ಅದಾದ ನಂತರ ಒಳಗಡೆ ಹೋಗಬೇಕು. ಯಾಕಂದರೆ ಅದು ಸಹ ಪಾಪ ಆಗುತ್ತೆ. ಆ ರೀತಿಯಾಗಿ ಬಾಗಿಲ ಮೇಲೆ ಅಕ್ಸಿ ಅಂತೇಳಿ ಅನ್ನೋದಾಗಲಿ, ಅಥವಾ ಉಫ್ ಅಂತೇಳಿ ಕೆಲವರು ದೀರ್ಘ ಉಸಿರನ್ನು ಒಳಗಿಡ್ತಿದ್ದಂಗೆ ತೊಗೊಂಡು ಬರ್ತಾ ಇರ್ತಾರೆ. ಅದು ಸಂತೂ ಮಹಾ ಪಾಪ ಅಂದರೆ ಪಾಪ ಅಂತ ಹೇಳ್ತಾರೆ. ಯಾಕಂದರೆ ಬೇರೆಯವರು ಈ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಮಾಡ್ತಾರಲ್ಲ, ಆ ರೀತಿ ಮಾಡಿದಷ್ಟು ಒಂದು ಪಾಪವನ್ನು ಅದು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ರೀತಿ ಏನಾದರೂ ಅಲ್ಲಿ ಮಾಡಿದ ತಕ್ಷಣವೇ ಅಲ್ಲೇ ನಿಂತ್ಕೊಳ್ಳಕ್ಕೆ ಹೇಳಿಬಿಟ್ಟು ಮತ್ತೊಂದು ಸಲ ಬಾಗಿಲನ್ನು ಬೆಳೆದ್ಬಿಟ್ಟು ಮತ್ತೆ ಪೂಜೆ ಮಾಡಿ ಬಂದರೆ ಮತ್ತೆ ಅದು ಪಾಪ ನಿವಾರಣೆ ಆಗುತ್ತೆ ಅಂತೇಳಿ ಹಾಗೆ ಬರಬಾರ್ದು. ನಮ್ಮ ಅಜ್ಜ ಅವರು ನಾವೇನಾದ್ರು ಚಿಕ್ಕವರಿದ್ದಾಗ ಇನ್ ಕೇಸ್ ಏನಾದ್ರು ಒಳಗೆ ಬರ್ತಿದ್ದಂಗೆ ಅದ್ರ ಮೇಲೆ ಏನಾದರೂ ಅಕ್ಸಿ ಅಂತ ಅಂದ್ವಿ ಅಂದರೆ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಚುಮ್ಸ್ಬಿಟ್ಟು ಉದ್ದಿನ ಕಡ್ಡಿಯನ್ನು ಬೆಳಗೋರು. ಈ ರೀತಿ ಎಲ್ಲ ಮಾಡೋ ಪದ್ಧತಿ ಇರಬೇಕು. ಯಾಕಂದರೆ ಅಲ್ಲಿ ಲಕ್ಷ್ಮಿಯ ವಾಸಸ್ಥಾನ, ಒಂದು ಮನೆಗೆ ಮಹಾದ್ವಾರ, ಆ ಬಾಗಿಲು ತುಂಬಾ ಮುಖ್ಯ. ಪ್ರತಿಯೊಂದು ದೈವ ಅಲ್ಲಿ ಕೂತು ಕಾಯ್ತಾ ಇರುತ್ತೆ ಅಂತೇಳಿ ಹೇಳ್ತಾರೆ. ಮುಖ್ಯವಾಗಿ ಎಲ್ಲರಿಗೂ ಲಕ್ಷ್ಮಿ ಬೇಕೇ ಬೇಕು. ಅಂತಹ ಲಕ್ಷ್ಮಿ ಮೇಲೆ ಆ ರೀತಿ ಎಲ್ಲ ಮಾಡಬಾರ್ದು. ಹಾಗಾಗಿ ಬಾಗಿಲನ್ನು, ಹೊಸ್ತಿಲನ್ನು ತುಳಿಯೋದಾಗಲಿ, ಕುತ್ಕೊಳ್ಳೋದಾಗಲಿ, ಬಡಿಸ್ಕೊಂಡು ಹೋಗೋದಾಗಲಿ ಮಾಡಬಾರ್ದು. ಇನ್ನೂ ಒಂದು, ಯಾವುದಾದ್ರೂ ವಸ್ತುಗಳನ್ನು ಮನೆ ಒಳಗೆ ತರ್ತಾ ಇರ್ತಾರೆ, ಹೊರಗಡೆ ತಗೊಂಡು ಹೋಗ್ತಿರ್ತಾರೆ. ಆಗ ಹಿರಿಯರು ತುಂಬ ಹೇಳ್ತಾರೆ, ಬಾಗಿಲಿಗೆ ಬಡಿಸ್ಬೇಡಿ, ಹುಷಾರಾಗಿ ತನ್ನಿ ಅಂತೇಳಿ. ಆ ರೀತಿ ಯಾವುದೇ ಮುಕ್ಕುಗಳನ್ನು ಮಾಡಬಾರ್ದು. ಇದಿಷ್ಟು ಬಾಗಿಲಿಗೆ ಇರ್ತಕ್ಕಂತಹ ಒಂದು ವಿಶೇಷವಾದಂಥದ್ದು. ಹಾಗೆಯೇ ಬಾಗಿಲಿಗೆ ನಾನು ಮುಂದೆ ಹೇಳಿದ್ದೆ ಹಿಂದಿನ ಒಂದು ವಿಡಿಯೋದಲ್ಲಿ, ಕುಂಕುಮವನ್ನು ಇಡಬೇಕಾದ್ರೆ ಯಾವ ಬೆರಳಲ್ಲಿ ಇಡಬೇಕು ಅಂತ ನೋಡಿ. ಯಾವುದೇ ಕಾರಣಕ್ಕೂ ತೋರು ಬೆರಳು ಮತ್ತು ಕಿರುಬೆರಳು, ತೋರು ಬೆರಳು ಮತ್ತು ಕಿರುಬೆರಳಲ್ಲ ಅದರಲ್ಲಿ ಇದನ್ನು ಕುಂಕುಮ ಅರಿಶಿನ ಏನೂ ಇಡಬೇಡಿ. ಉಂಗುರ ಬೆರಳು, ಮಧ್ಯ ಬೆರಳು, ಹೆಬ್ಬೆರಳುಗಳನ್ನು ಬೇಕಾದರೆ ಬಳಸಿ. ಯಾವುದೇ ಕಾರಣಕ್ಕೂ ತೋರು ಬೆರಳು ಮತ್ತು ಕಿರುಬೆರಳನ್ನು ಹಚ್ಬಿಟ್ಟು ಕುಂಕುಮ ಇಡಲಿಕ್ಕೆ ಹೋಗಬೇಡಿ. ನಿಮಗೆ ಇಷ್ಟ ಆದರೂ ಆಯಿತು, ನಿಮ್ಮ ಹತ್ರ ಹೂಗಳಿದ್ರೆ ಹೂಗಳನ್ನು ಇಡಿ, ಇಲ್ಲ ಅಂದರೆ ಈ ರೀತಿ ಹಾಕ್ಬಿಟ್ಟು ಇಷ್ಟೇ ರಂಗೋಲಿ ಹಾಕಬೇಕಾ ನೋಡಿ, 12 ಎಳೆ ರಂಗೋಲಿ ಬರಲಿ. ಅದಾದಮೇಲೆ ನಿಮ್ಮ ಇಷ್ಟ ಯಾವುದಾದ್ರೂ ರಂಗೋಲಿ ಹಾಕ್ಕೊಳ್ಳಿ. ಆದರೆ ಇಂಟು ಮಾರ್ಕಲ್ಲಿ ರಂಗೋಲಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಕೆಳಗಡೆ ರಂಗೋಲಿ ಹಾಕಬೇಕಾ ಬೇಡವಾ ಆ ಥರ ಏನೂ ಇಲ್ಲ, ನಿಮ್ಮ ಇಷ್ಟ, ನೀವು ಯಾವ ರೀತಿ ಹಾಕೊಂಡು ಹೋಗ್ತೀರಾಗೆ. ಇನ್ನೂ ಕೆಲವ್ರದ್ದು ಒಂದು ಡೌಟ್ ಇದೆ, ಬಾಗಿಲ ಮೇಲೆ ಪಾದನ ಬಿಡಿಸ್ಬೇಡಿ, ನಾವು ಪಾದನ ದಾಟ್ಕೊಂಡು ಹೋಗ್ಬೇಕಾಗತ್ತೆ ಅಂತೇಳಿ. ದೇವರ ವಾಸಸ್ಥಾನನೇ ಬಾಗಿಲ ಮೇಲೆ ಇರುತ್ತೆ, ಅದನ್ನು ನಾವು ದಾಟ್ಕೊಂಡು ಹೋಗ್ತಾ ಇರ್ತೀವಿ, ಆಗೇನೋ ಅನ್ಸಲ್ವಾ? ಸೊ ಹಾಗಾಗಿ ಆ ಥರ ಏನು ತಪ್ಪಿಲ್ಲ. ಬಾಗಿಲ ಹೊರಗಡೆ ಕುತ್ಕೊಂಡು ಮಾಡಬೇಕಾ, ಬಾಗಿಲ ಒಳಗಡೆ ಕುತ್ಕೊಂಡು ಮಾಡಬೇಕಾ ಪೂಜೆನ ಅಂತಂದಾಗ ಅವರವ್ರ ಮನೇಲಿ ಯಾವ ರೀತಿ ರೂಢಿಸ್ಕೊಂಡು ಬಂದಿರ್ತಾರೆ ಆ ರೀತಿ ಮಾಡಿ, ಏನೂ ತಪ್ಪಿಲ್ಲ. ಕೆಲವರು ಏನು ಮಾಡ್ತಾರೆ, ಮನೆ ಸೊಸೆ ಆಕೆ ಲಕ್ಷ್ಮಿ ಬರ್ತಿರ್ತಾಳೆ, ಮನೆ ಒಳಗಡೆ ನಿಂತ್ಬಿಟ್ಟು ಆಕಿನ ಪೂಜೆ ಮಾಡಿ ಮಾಡ್ಕೊಳ್ತಾರೆ. ಅದು ಸಹ ಏನೂ ತಪ್ಪಿಲ್ಲ. ಹೊರಗಡೆನಾದರೂ ಮಾಡಿ, ಇಲ್ಲ ಒಳಗಡೆನಾದರೂ ಮಾಡಿ, ಅದರಲ್ಲೇನು ಕನ್ಫ್ಯೂಷನ್ಸ್ ಇಲ್ಲ. ನಾವು ಒಂದು ಹೇಳಿದಾಗ ಏನಾದರೂ ಒಬ್ಬರನ್ನ ಮುತ್ತೈದೆನ ಒಳಗಡೆ ಕರ್ಕೋಬೇಕಾದ್ರೆ, ಅಥವಾ ಮದುವೆ ಆಗಿ ಮನೆ ಸೊಸೆಯನ್ನು, ಆ ಲಕ್ಷ್ಮಿಯನ್ನು ಒಳಗಡೆ ಕರ್ಕೋಬೇಕಾದ್ರೆ ಇದೇ ರೀತಿಯಲ್ಲಿ ಮಾಡ್ತೀವಿ. ಆ ಥರ ಮಾಡಿದರೂ ಏನೂ ತಪ್ಪಿಲ್ಲ. ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಬಾಗಿಲನ್ನು ತುಳಿಬಾರ್ದು ಅಂತೇಳಿ ಚಿಕ್ಕ ವಯಸ್ಸಿಂದನೇ ಹೇಳ್ಕೊತ ಬಂದರೆ ಅವ್ರಿಗೂ ಸಹ ಒಂದು ಅದು ಜ್ಞಾನ ಇರುತ್ತೆ. ಸೊ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಏನಾದರೂ ಕ್ವಶನ್ಸ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಹಾಕ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಹೋಗಿ ಕೊಡಿ. ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ನಮಸ್ಕಾರ.